ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ. ಮತ್ತು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿ ನೀವು ಈ ಒಂದು ರಂಗೋಲಿ ಏನು ಬಿಡಿಸ್ತೀರಲ್ಲ ಅದನ್ನು ಸಹ ಕ್ಯಾಪ್ಚರ್ ಮಾಡಿ ನಮಗೆ ವಿಡಿಯೋಲಿ ಬಿಡಿಸೋದು ಯಾವ ರೀತಿ ಅಂತ ತೋರಿಸಿ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿದ್ದೀರಾ. ಬಟ್ ಪ್ರಾಬ್ಲಮ್ ಏನಂದರೆ ನೋಡಿ, ಈ ಥರ ರೋಡ್ ಸೈಡ್ ಬಿಡಿಸೋದು, ಸೊ ಅದಕ್ಕೆ ಯಾರಾದರೂ ಒಬ್ಬರು ಪರ್ಸನ್ ಇರಬೇಕು ಹೆಲ್ಪ್ ಮಾಡೋಕ್ಕೆ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ. ಇಲ್ಲಾಂದರೆ ನಾನು ಟ್ರೈಪಾಡ್ ಯೂಸ್ ಮಾಡಬೇಕು. ಬಟ್ ಟ್ರೈಪಾಡ್ ಯೂಸ್ ಮಾಡೋಕ್ಕೆ ನಾನು ಕಂಫರ್ಟಬಲ್ ಇಲ್ಲ. ಅದೊಂಥರ ಆಡಾಗಿರುತ್ತೆ, ಜನ ಎಲ್ಲ ನೋಡ್ತಿರಲ್ಲ. ಆ ಒಂದು ರೀಸನಿಂದ ನಾನು ಕ್ಯಾಪ್ಚರ್ ಮಾಡಲ್ಲ ಅಷ್ಟೇ. ಬಟ್ ಯಾರಾದರೂ ಹೆಲ್ಪಿಗೆ ಸಿಕ್ಕಿದಾಗ ಖಂಡಿತವಾಗೂ ಹಾಕ್ತೀನಿ. ಸೊ ಈ ಮಂತ್ ಮಾರ್ಚಲ್ಲಿ ಇಬ್ಬರು ಮಕ್ಕಳದು ಬರ್ಡೇ ಇದೆ. ಸೊ ಅದಕ್ಕೆ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಥೀಮ್ಸ್ ಯಾವುದು ಅಂತ. ಮಗ ಮಿಲ್ಟ್ರಿ ಥೀಮ್ ಸೆಲೆಕ್ಟ್ ಮಾಡಿರೋದಕ್ಕೆ ಮಿಲ್ಟ್ರಿ ಕಟ್ಟಿಂಗ್ ಮಾಡಿಸ್ಕೊಂಬಂದಿದ್ದಾರೆ. ಸೊ ಅದು ಥೀಮ್ಗೆ ಸೂಟ್ ಆಗುತ್ತೆ ಅಂತ. ಮಗಳು ಲೈಕ್ ಬಟರ್ಫ್ಲೈ ಥೀಮ್ ಕೇಳಿದ್ದಾಳೆ. ಸೊ ಇವಾಗ ನನ್ನ ಕೆಲವೊಂದು ಪ್ರಾಡಕ್ಟ್ಸ್ ಇವತ್ತು ಡೆಲಿವರಿ ಬಂತು. ಇದೆಲ್ಲ ರಿಟರ್ನ್ ಗಿಫ್ಟ್ಸ್. ಸೊ ಯೂಶ್ವಲಿ ಮಕ್ಕಳದು ಬರ್ಡೇ ಅಂದರೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತಾರೆ, ಅವ್ರಿಗೆ ಅದರಲ್ಲೇ ಖುಷಿ ಅಲ್ವಾ. ಸೊ ಮಕ್ಕಳು ಯಾರನ್ನ ಫ್ರೆಂಡ್ಸ್ ಎಲ್ಲ ಬಂದವ್ರಿಗೆ ಏನಾದರೂ ಬರೀ ಕೈಯಲ್ಲಿ ಕಳಿಸೋದಕ್ಕಿಂತ ಈ ಥರ ಏನಾರ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರೆ ಅವ್ರಿಗೂ ಫುಲ್ ಖುಷಿಯಾಗುತ್ತೆ. ಮತ್ತು ಇಂಥದ್ದನ್ನೆಲ್ಲ ಮಕ್ಕಳು ಈ ವಯಸ್ಸಲ್ಲೇ ಇಷ್ಟಪಟ್ಟು ಯೂಸ್ ಮಾಡುವಂಥದ್ದು, ಎಸ್ಪೆಷಲಿ ಸ್ಟೇಷ್ನರೀಸು ಮತ್ತು ಬೊಂಬೆ ಇರೋವಂಥ ಬ್ಯಾಗ್ಸು ಇಂಥದ್ದೆಲ್ಲ. ಸೊ ಇದು ಬ್ಯಾಗ್ಸು ಸೆಟ್ ಆಫ್ 12 ತರಿಸಿದ್ದೀನಿ. ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಮತ್ತು ಸ್ಟೇಷ್ನರೀಸ್ ಅದರಲ್ಲಿ ಇಟ್ಟು ಕಳಿಸೋಣ ಅಂತ. ಸೊ ನಾರ್ಮಲ್ ಬ್ಯಾಗ್ಸ್ ನೋಡಿದೆ, ಬಟ್ ಈ ಥರ ಬ್ಯಾಗ್ಸ್ ಕೊಡೋದ್ರಿಂದ ಅದು ಎಲ್ಲಾದರೂ ಪಿಕ್ನಿಕ್ ಎಲ್ಲ ಹೋದಾಗ ಯೂಸ್ ಆಗುತ್ತೆ. ಮತ್ತು ನೋಡಿ, ಎರೇಸರ್ಸ್ ಎಲ್ಲ ತುಂಬ ಕ್ಯೂಟಾಗಿ, ಅಂದರೆ ಮರ್ಮೇಡ್ ಶೇಪ್ ಇರೋವಂಥದ್ದು ಮತ್ತು ಈ ಥರ ಕಲರ್ಫುಲ್ ಇರೋವಂಥ ಐಟಮ್ಸ್ ತರಿಸಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಾರೆ. ಮತ್ತು ಒಂದೇ ಐಟಮ್ ದೊಡ್ಡದು ಕೊಡೋದಕ್ಕಿಂತ ಚಿಕ್ಕದಾಗಿ ಮಲ್ಟಿಪಲ್ ಐಟಮ್ಸ್ ಇದ್ದರೆ ಯೂಶ್ವಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ಈ ಒಂದು ಸ್ಟೇಷ್ನರಿ ಸೆಟ್ಟಲ್ಲಿ ಈ ಥರ ಪೌಚಸ್ಸು ಮತ್ತು ಸ್ಕೇಲು, ಎರೇಸರು ಮತ್ತು ಪೆನ್ಸಿಲ್ಲು, ಅದರಲ್ಲೂ ಮಲ್ಟಿ ಕಲರ್ ಪೆನ್ಸಿಲು ಮತ್ತು ಬಲೂನ್ಸ್ ಇಷ್ಟೂ ಸೆಟ್ ಆಫ್ 12 ಇದೆ. ಸೊ 6 ಬಂದು ಲೈಕ್ ಬಾಯ್ಸ್ಗೆ ಬ್ಲೂ ಮತ್ತು ಗರ್ಲ್ಸ್ಗೆ ಪಿಂಕ್ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದೆಲ್ಲದ್ರದ್ದು ನಾನು ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮಗೇನಾದರೂ ರಿಟರ್ನ್ ಗಿಫ್ಟ್ಸ್ಗೆ ಹುಡುಕ್ತಾ ಇದ್ದರೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಇದೊಂದು ಕಂಟೈನರ್ಸ್ ತರಿಸಿದ್ದೀನಿ, ಯೂಸ್ ಆ್ಯಂಡ್ ಥ್ರೋ ಕಂಟೈನರ್ಸು. ಸೊ ಇದೇನಕ್ಕೆ ಅಂದರೆ ಬರ್ಡೇ ಪಾರ್ಟಿ ದಿನ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಮೊದಲೇ ಇಟ್ಬಿಟ್ರೆ ಸೊ ಬಂದಾಗ ಒಂದು ರಿಟರ್ನ್ ಗಿಫ್ಟು, ಒಂದು ಸ್ನ್ಯಾಕ್ಸ್ ಬಾಕ್ಸ್, ಇದೆರಡು ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ವಿತ್ ಲಿಡ್ ಇರೋದು ತರಿಸಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಇದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಮಕ್ಕಳು ಲೈಕ್ ಇದನ್ನು ಮನೆಗೆ ತೊಗೊಂಡೋಗು ತಿನ್ಬೋದು, ಇಲ್ಲಾಂದರೆ ಮೆಸ್ ಫ್ರೀನೂ ಇರುತ್ತೆ. ಅಂದರೆ ಎಲ್ಲ ಒಂದೇ ಪೇಪರ್ ಪ್ಲೇಟಲ್ಲಿ ಹಾಕೋದಕ್ಕೆ ಬದಲು ಈ ಥರ ಪಾರ್ಟಿಷನ್ ಇರೋದ್ರಿಂದ ಸಪ್ರೇಟ್ರಲ್ಲಿ ಒಂದರಲ್ಲಿ ಖಾರ, ಒಂದರಲ್ಲಿ ಸ್ವೀಟು, ಈ ಥರ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಹಾಕಿ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದು ಸೆಟ್ ಆಫ್ 25 ಇದೆ. ಇದು ಸಹ ನಾನು ಮೀಶೋಲ್ಲಿ ತೊಗೊಂಡಿರೋದು. ಸೊ ಇದನ್ನು ನೀವು ಫುಡ್ ಪ್ಯಾಕಿಂಗಿಗೆ ಸಹ ಯೂಸ್ ಮಾಡ್ಕೋಬೋದು. ಇದರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮೆಲ್ಲರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟು ಬಟರ್ಫ್ಲೈ ಥೀಮ್ ಆಗಿರೋದ್ರಿಂದ ಈ ವರ್ಷ ಮಗಳಿಗೆ ಮಾಡ್ತಾ ಇರೋದು. ಇದೊಂದು ಬಟರ್ಫ್ಲೈ ಡೆಕೋರೇಷನ್ಗೋಸ್ಕರ ತರಿಸ್ದೆ. ಈ ಥರ ಡಿಸೈನರ್ ಕ್ಯಾಂಡಲ್ಸ್, ಇದು ತುಂಬ ಟ್ರೆಂಡ್ ಆಗಿದೆಯಲ್ಲ ಸ್ಪೈರಲ್ ಕ್ಯಾಂಡಲ್ಸು, ಇದು ಮತ್ತು ಅದು ಕಾಂಬೋ ಇದೆ. ಸೊ ಎರಡೂ ಲೈಕ್ ಒಂಥರ ಆ ಥೀಮ್ಗೆ ಸೂಟ್ ಆಗುತ್ತೆ. ಎಸ್ಪೆಷಲಿ ಈ 3D ಬಟರ್ಫ್ಲೈ ಡೆಕೋರೇಷನ್ಸು, ಆ ಕೇಕ್ ಸಿಂಪಲ್ ಕೇಕ್ ನೀವು ತರಿಸಿದ್ರೂ ಈ 3D ಅದ್ರ ಮೇಲೆ ಇಡೋದ್ರಿಂದ ಆ ಥೀಮಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಆ್ಯಕ್ಚುಲಿ ಬಟರ್ಫ್ಲೈ ಶೇಪೇ ಕೇಕ್ ಮಾಡಿಸೋಣ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಅನ್ನಿಸ್ತು ಅದಕ್ಕಿಂತ ನಾರ್ಮಲ್ ಕೇಕ್ ಮೇಲೆ ಈ ಥರ ಮಲ್ಟಿಪಲ್ ಬಟರ್ಫ್ಲೈಸ್ನ ಮೆಚ್ಚಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅದಕ್ಕೆ ಈ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಮತ್ತು ಇದನ್ನು ರೀಯೂಸ್ ಸಹ ಮಾಡ್ಕೋಬೋದು. ಈ ವರ್ಷ ನಾವು ಕೇಕ್ ಮೇಲೆ ಕೇಕ್ ಟಾಪರ್ಸ್ ಥರ ಇಟ್ಟು, ಸೊ ನೆಕ್ಸ್ಟ್ ಬೇಕಾದರೆ ಈ ಥರ ಡಬಲ್ ಸೈಡ್ ಟೇಪ್ ಕೊಟ್ಟಿರ್ತಾರೆ, ಇದನ್ನು ಬಲೂನ್ಸ್ ಮೇಲೆ ಮತ್ತು ವಾಲ್ಸ್ ಮೇಲೆ ಎಲ್ಲ ಪೇಸ್ಟ್ ಮಾಡಿ ಡೆಕೋರೇಷನ್ಸಿಗೆ ಸಹ ಯೂಸ್ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ. ಇದೆಲ್ಲದರದ್ದು ಏನೇನು ಶೇರ್ ಮಾಡಿದ್ದೀನಲ್ಲ ಪ್ರಾಡಕ್ಟು, ಡೆಕೋರೇಷನ್ ಪ್ರಾಡಕ್ಟು, ರಿಟರ್ನ್ ಗಿಫ್ಟ್ಸು, ಬರ್ಡೇಗೆ ಅಂತ ತರಿಸಿರೋದು, ಇದೆಲ್ಲದರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ, ಮಗಳ ಬರ್ಡೇಗೋಸ್ಕರ ಏನೇನು ನಾನು ತರಿಸ್ಕೊಂಡಿದ್ದೀನೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಏನಾದರೂ ನಿಮ್ಮ ಮಕ್ಕಳದ್ದು ಬರ್ಡೇಸ್ ಇದ್ದರೆ ಇದೆಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ರೀಸನಿಂದ. ಸೊ ನೆಕ್ಸ್ಟು ಅಮ್ಮ ಮನೆಗೆ ಹೋಗುವಂಥ ಒಂದು ಪ್ಲ್ಯಾನ್ ಇತ್ತು. ಸೊ ಇವಾಗ ನೈಟು ಅಮ್ಮ ಮನೆಗೆ ಬಂದು, ಇದು ಮಾರ್ನಿಂಗ್ ಆಗಿದೆ, ಒಂದು ಪೂಜೆ ಕೊಟ್ಟಿದ್ರು ಅಮ್ಮ, ಅದಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದರು ಎಲ್ಲರೂ ಹೋಗಿ ಬರೋಣ ಫ್ಯಾಮ್ಲಿ ಅಂತ. ಅದಕ್ಕೆ ಇವಾಗ ಬಂದಿದ್ದೀನಿ. ಅಮ್ಮ ಮನೆಗೆ ಬರೋ ಅಷ್ಟರಲ್ಲೇ ನನಗೆ ಗೊತ್ತಿಲ್ದಿರ ನನಗೆ ಒಂಥರ ಏನಂತಾರೆ ಲೇಸಿನೆಸ್ ಬಂದುಬಿಡುತ್ತೆ. ಅಂದರೆ ಬೆಳಗ್ಗೆ ಎದ್ದು ಅದು ಮಾಡಬೇಕು ಇದು ಮಾಡಬೇಕು ಅಂತ ಯಾವುದೇ ರೀತಿ ಅರಿರಲ್ಲ.
ಎಲ್ಲ ಅಮ್ಮನೇ ಮಾಡಿರ್ತಾರೆ. ನಾವು ಜಸ್ಟ್ ತಿನ್ನೋದು ಮಲಗೋದು ಇಷ್ಟೇ ಇರುತ್ತೆ ಅಮ್ಮ ಮನೆಯಲ್ಲಿ. ಸೊ ನಾನು ಒಬ್ಬಳೇ ಹಿಂಗೋ ಇಲ್ಲ ಪ್ರತಿಯೊಬ್ಬರಿಗೂ ಅಮ್ಮ ಮನೇಲಿ ಲೇಸಿನೆಸ್ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಪ್ರತಿ ಸಲನೂ ನಮ್ಮ ಅಮ್ಮ ಮನೆಗೆ ಬರೋಷ್ಟರಲ್ಲಿ ನನಗೆ ಗೊತ್ತಿಲ್ದಿರ ಲೇಸಿ ಆಗಿಬಿಟ್ಟು ಆರಾಮಾಗಿ ಮಲ್ಕೊಂಡಿರ್ತೀನಿ. ಸೊ ಇಲ್ಲಿ ಅಪ್ಪ ಯಾವಾಗೂ ವಿಭೂತಿ ಯೂಸ್ ಮಾಡ್ತಾರೆ. ಸೊ ನನ್ನ ಮಗ ಇಲ್ಲಿ ಬಂದಾಗೆಲ್ಲ ಈ ಥರ ವಿಭೂತಿ ಅಪ್ಪ ಹೆಂಗೆ ಇಟ್ಕೊಳ್ತಾರೋ ಅದೇ ಥರ ಅವನು ಇದು ಮಾಡ್ತಾನೆ. ಮಕ್ಕಳು ಸಮ ನೋಡಿ ಕಲಿತಾರೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ನೋಡಿ. ಸೊ ಇವಾಗೆಲ್ಲ ರೆಡಿ ಆಗಿದ್ದೀವಿ, ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಯಾವ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಅಂದರೆ ಮುನೇಶ್ವರ ಟೆಂಪಲ್ಗೆ. ಸೊ ಯೂಶ್ವಲಿ ಮುನೇಶ್ವರ ಟೆಂಪಲ್ ತುಂಬ ಫೇಮಸ್ ನಮ್ಮ ಕಡೆ. ಅಂದರೆ ಯೂಶ್ವಲಿ ಇದಕ್ಕೆ ಟೆಂಪಲ್ ಅನ್ನೋದಕ್ಕಿಂತ ಮುನೇಶ್ವರ ದೇವ್ರನ್ನ ಒಂದು ಮರದ ಕೆಳಗೆ ಈ ಥರ ಸ್ಥಾಪನೆ ಮಾಡಿರ್ತಾರೆ. ಸೊ ಮಕ್ಕಳಿಗೆ ಫಸ್ಟ್ ಮುಡಿ ಅಂತ ಏನಿರುತ್ತಲ್ವ ಅದು ನಾವು ಈ ದೇವ್ರ ಹತ್ರನೇ ಹೋಗಿ ಕೊಡೋದು. ಅಂದರೆ ಅದು ಮನೆತನದ ಮೇಲೂ ಡಿಪೆಂಡ್ ಆಗುತ್ತೆ. ನಮ್ಮ ಮನೇಲಿ ಮುನೇಶ್ವರ ದೇವ್ರಿಗೆ ಹೋಗಿ ಫಸ್ಟು ಮುಡಿ ಅಟ್ಲೀಸ್ಟ್ ಒಂದು 3 ಇಡಿ ಆದರೂ ಕೊಟ್ಬಿಟ್ಟು ಬರಬೇಕು ಅಂತಾರೆ. ಅಂದರೆ ಫುಲ್ಲು ಅಲ್ಲೇ ಕೂದಲು ಕೊಡಲಿಲ್ಲ ಅಂದ್ರೂ 3 ಇಡಿ ಆ ದೇವ್ರಿಗೆ ಕೊಟ್ಟು ಆಮೇಲೆ ನೀವೆಲ್ಲಾದರೂ ಹೋಗಿ ಕೊಟ್ಕೋಬೋದು. ಈ ಥರ ಒಂದು ಪದ್ಧತಿ ಇದೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಮುನೇಶ್ವರ ಟೆಂಪಲ್ದು ಅಂದರೆ ಮುನೇಶ್ವರ ದೇವ್ರ ಹತ್ರ ಹೋಗಿ ಏನೇ ಕೇಳ್ಕೊಂಡ್ರೂ ಅದಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ತುಂಬಾ ಪವರ್ಫುಲ್ ಗಾಡು. ಸೊ ಈ ದೇವ್ರು ಬಂದು ಶಿವನ ಅವತಾರ ಅಂತ ಸಹ ಹೇಳ್ತಾರೆ. ಇವಾಗ ಇದು ಕೋಲಾರ RTO ಆಫೀಸ್ ಪಕ್ಕನೇ ಮುನೇಶ್ವರ ಟೆಂಪಲ್ ಇದೆ. ಅಮ್ಮ ಮನೆಗೂ ತುಂಬಾ ಹತ್ತಿರ. ಯೂಶ್ವಲಿ ಈ ಟೆಂಪಲ್ ಅವಾಗವಾಗ ಅಮ್ಮ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಕಡೆ ಇನ್ನೊಂದು ವಿಶೇಷತೆ ಮುಂದಿಯವರ ಜೊತೆ ಇನ್ನೊಂದೇನು ಅಂದರೆ ಪಚ್ಚೆ ಅಂತ ಇಡ್ತಾರೆ. ಅಂದರೆ ತುಂಬಾ ಯಾರಿಗಾದ್ರೂ ಮೈಷರಿರಲ್ಲ ಇಲ್ಲಾಂದರೆ ಏನೋ ಅಂದ್ಕೊಂಡಿರ್ತಾರೆ. ಸೊ ದೇವ್ರ ಹತ್ರ ಬಂದು ಕುರಿ ಇಲ್ಲಾಂದರೆ ಕೋಳಿ ಈ ಥರ ಬಲಿ ಕೊಟ್ಟು ಏನಾದರೂ ಅಂದ್ಕೊಂಡು ಒಂದಷ್ಟು ಜನಕ್ಕೆ ಊಟ ಹಾಕ್ಸಿದ್ರೂ ಒಳ್ಳೆಯದು ಅನ್ನೋ ಒಂದು ನಂಬಿಕೆ. ಅವ್ರಿಗೆ ಅದೇನು ಸೀರಿಯಸ್ನೆಸ್ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಪ್ರತಿಯೊಂದೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ. ಸೊ ನಾವು ಬಂದಿದ್ದ ದಿನಾನು ಯಾರ್ದೋ ಮುಂದೆಯವರ ನಡೀತಾ ಇತ್ತು. ಇಲ್ಲಿ ಈ ದೇವಸ್ಥಾನ ಕಟ್ಟಿರೋದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಯಾರಾದರೂ ಬಂದ್ರೂ ಇಲ್ಲಿ ಅಡುಗೆಗಳೆಲ್ಲ ಮಾಡ್ಸೋಕ್ಕೆ ಕಿಚನು ಮತ್ತು ಮೇಲೆ ಫಂಕ್ಷನ್ ಹಾಲು ಎಲ್ಲನೂ ಅವೈಲೇಬಲ್ ಇದೆ. ಸೊ ಜನಗಳಿಗೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ದೇವಸ್ಥಾನ ಎಲ್ಲ ಏನಿರಲಿಲ್ಲ. ಜಸ್ಟ್ ಒಂದು ಮಣ್ಣಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಒಂದು ಮರದ ಕೆಳಗಡೆ. ಬಟ್ ಇವಾಗ ಈ ಥರ ನೋಡಿ ಸಿಮೆಂಟಲ್ಲೆಲ್ಲ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಸಹ ಕಟ್ಟಿದ್ದಾರೆ. ತುಂಬ ಜನ ಬಂದು ಇಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಸಖತ್ತು ಫೇಮಸ್ ಗಾಡ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಕಡೆ ಎಲ್ಲ ಪಚ್ಚೆ ಅಂತ ಇನ್ನೊಂದು ಶಾಸ್ತ್ರ ಇದೆ. ಅಂದರೆ ಮುನೇಶ್ವರನಿಗೆ ಬೇಡ್ಕೊಂಡು ಏನನ್ನ ಮೈಷರಿಲ್ದಿರ ಇರೋರಿಗೆ ಅಂಥವ್ರನ್ನ ಕೇಳ್ಕೊಂಬರ್ತಾರೆ. ಸೊ ಈ ಥರ ಮುನೇಶ್ವರ ದೇವರಿಗೆ ಇದು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಕುರಿ ಇಲ್ಲ ಕೋಳಿ ಇಂಥದನ್ನೆಲ್ಲ ಬಲಿ ಕೊಟ್ಟು ಅಂದರೆ ಜನಗಳಿಗೆಲ್ಲ ಅವತ್ತು ಊಟ ಹಾಕ್ಸಿ ಅದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಯೂಶ್ವಲಿ ಪಚ್ಚೆ ಅಂತ ಏನು ನಾವು ಇವತ್ತು ಬಂದಿಲ್ಲ. ನಾವು ಜಸ್ಟು ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ದೃಷ್ಟಿ ಏನಾದರೂ ಆಗಿದ್ರೂ ನಿಂಬೆಹಣ್ಣಲ್ಲಿ ತೆಗಿತಾರೆ ಈ ದೇವಸ್ಥಾನದಲ್ಲಿ. ಅದನ್ನೆಲ್ಲ ತೆಗೆಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಯೂಶ್ವಲಿ ತುಂಬ ಪವರ್ಫುಲ್ ಆಗಿರೋದ್ರಿಂದ ಇಲ್ಲಿ ಕೋಲಾರ ಜನ ತುಂಬಾ ನಂಬ್ತಾರೆ. ಫಸ್ಟು ಮುಡಿನ ಈ ದೇವ್ರಿಗೆ ಕೊಡೋದು ಪ್ರತಿಯೊಬ್ಬರು. ಅಂದರೆ ಅಟ್ಲೀಸ್ಟ್ 3 ಇಡಿ ಕೊಟ್ಟು ನೆಕ್ಸ್ಟು ನಮ್ಮ ಮನೆ ದೇವರೆಲ್ಲಿರುತ್ತೋ ಅಲ್ಲೋಗಿ ಫುಲ್ ಮುಡಿ ತೆಗೆಸ್ತೀವಿ. ಕೆಲವೊಬ್ಬರು ಈ ದೇವ್ರ ಮುಂದೆನೇ ಫುಲ್ ಮುಡಿನೂ ತೆಗೆಸ್ತಾರೆ. ಸೊ ಇವಾಗ ಅಮ್ಮ ಇಲ್ಲಿ ಬಂದು ಎಲ್ಲರಿಗೂ ಹೆಸರಲ್ಲೂ ಪೂಜೆಗೆ ಕೊಟ್ಟಿದ್ದರು. ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಿಂಬೆಹಣ್ಣು ಕೊಟ್ಟರೆ ದೃಷ್ಟಿ ಸಹ ತೆಗಿತಾರೆ. ಸೊ ನಾವು ದೃಷ್ಟಿ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟು ಮನೆಗೆ ಇನ್ನು ರಿಟರ್ನ್ ಬರ್ತಾಯಿದ್ದೀವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಮನೇಲಿ ಒಂದು ಸ್ವಲ್ಪ ಗೆಟ್ ಟುಗೆದರ್ ಥರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರೆದು ಪೂಜೆ ಬೇರೆ ಮಾಡಿಸ್ಕೊಂಬಂದಿದ್ದೀವಲ್ಲ. ಮನೇಲಿ ಇವತ್ತು ನಾನ್ ವೆಜ್ ಮಾಡ್ತಾರೆ. ಸೊ ಕಸಿನ್ಸು ಮತ್ತು ಚಿಕ್ಕಮ್ಮಂದರು ಎಲ್ಲರನ್ನೂ ಕರೆದಿದ್ವಿ, ಮಾವಂದರು ಎಲ್ಲ ಅಕ್ಕಪಕ್ಕನೇ ಇರೋದ್ರಿಂದ ನಮಗೇನು ಆ ಥರ ಪ್ರಾಬ್ಲಮ್ ಇಲ್ಲ. ಟೆರೆಸಲ್ಲಿ ಅಮ್ಮ ವೆಜಿಟೇರಿಯನ್ ಆಗಿರೋದ್ರಿಂದ ಮನೆ ಒಳಗಡೆ ನಾನ್ ವೆಜ್ ಎಲ್ಲ ಅಲೋ ಇಲ್ಲ. ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ. ಸೊ ಈ ಥರ ಟೆರೆಸಲ್ಲೇ ಒಂದು ಸೆಟಪ್ ಮಾಡ್ಕೊಂಬಿಟ್ಟಿರ್ತೀವಿ. ಅಂದರೆ ಚೇರ್ಸು ಟೇಬಲ್ಸ್ ಎಲ್ಲ ಹಾಕಿ ಅಲ್ಲೇ ಒಂದು ಸೆಟ್ ಕಿಚನ್ ಐಟಮ್ಸ್ ಎಲ್ಲ ಇಟ್ಬಿಟ್ಟಿರ್ತೀವಿ ನಾನ್ ವೆಜ್ ಮಾಡೋಕ್ಕೆ. ಸೊ ಇಲ್ಲೇ ಎಲ್ಲ ಮಾಡಿಕೊಂಡು ತಿಂದು ಅಲ್ಲೇ ಪಾತ್ರೆ ಎಲ್ಲ ತೊಳೆದು ಅಲ್ಲೇ ಇಟ್ಬಿಟ್ಟು ಮತ್ತೆ ಹೊರಟ್ಬಿಡೋದು. ಮೇಲೆ ಒಂದು ಸಿಂಗಲ್ ರೂಮ್ ಇರುತ್ತೆ. ಸೊ ನಾನ್ ವೆಜಿಟೇರಿಯನ್ಸಿಗೆ ಮಾತ್ರ ಇದು ಸ್ಪೆಷಲ್ ಪ್ಲೇಸು. ಸೊ ನಾನು ನನ್ನ ಕಸಿನ್ಸ್ ಎಲ್ಲ ಕೂತ್ಕೊಂಡು ಇವಾಗ ಅಡುಗೆಗಳಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾರ್ಮಲಿ ಹೋಟ್ಲಿಗೆ ಹೋಗಿ ತಿನ್ನೋದಕ್ಕಿಂತ ಈ ಥರ ನಾವೇ ಎಲ್ಲ ಫುಲ್ಲೆಲ್ಲ ಮೆನ್ಯೂ ಡಿಸೈಡ್ ಮಾಡಿ ಪ್ರಿಪೇರ್ ಮಾಡಿ ತಿಂತೀವಲ್ವ, ಅದರಲ್ಲಿ ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ಮೇಲೆ ಬಿಸಿಲು ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಅಮ್ಮ ಕಲ್ಲಂಗಡಿ ಹಣ್ಣೆಲ್ಲ ತಂದು ಕೊಟ್ಟರು ಎಲ್ಲ ತಿನ್ನಿ ಅಂತ. ಸೊ ಇದೊಂದು ಒಳ್ಳೆ ಎಂಜಾಯಬಲ್ ಮೂಮೆಂಟ್ ಅಂತಲೂ ಹೇಳ್ಬೋದು, ಫ್ಯಾಮ್ಲಿ ಜೊತೆ ಎಲ್ಲ ಅಡುಗೆ ಮಾಡಿ ತಿನ್ನೋದು. ಸೊ ಇವತ್ತಿನ ಮೆನ್ಯೂ ಏನಂದರೆ ಮುದ್ದೆ ಮಾಡ್ಕೊಂಡಿದ್ವಿ, ಗೀ ರೈಸು, ಬೋಟಿ ಗೊಜ್ಜು ಮತ್ತು ಚಿಕನ್ ಫ್ರೈ, ಕಬಾಬು. ಸೊ ಮಕ್ಕಳಿಗೆ ಕಬಾಬು ಮತ್ತು ಗೀ ರೈಸು ಚಿಕನ್ ಫ್ರೈ ಫೇವ್ರೇಟು, ದೊಡ್ಡವ್ರಿಗೆ ಬೋಟಿ ಗೊಜ್ಜು ಮತ್ತು ಮುದ್ದೆ.
ಸೊ ಈ ಥರ ನಾನಂತೂ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಅದರಲ್ಲೂ ಇನ್ನೇನು ಸಂಜೆ ಆಗ್ತಾ ಬಂದಿದೆ, ಫುಲ್ ನೈಟ್ವರೆಗೂ ಚಿಟ್ ಚಾಟ್ ಮಾಡ್ಕೊಂಡು ಕೂತಿದ್ವಿ ಕಸಿನ್ಸ್ ಎಲ್ಲ. ಸೊ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಟೆರೆಸಿಂದ. ಸೊ ಈ ರೀತಿ ಫುಲ್ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ಡೇ ನನ್ನ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಸೊ ಅಮ್ಮ ನೈಟ್ಗೆ ಏನೇನು ಬೇಕೋ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಮತ್ತು ಕಸಿನ್ಸು ಎಲ್ಲರಿಗೂ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀನಿ, ಸೊ ದಟ್ ಅವ್ರ ಮನೇಲಿ ಹೋಗಿ ಮತ್ತೆ ಅಡುಗೆ ಮಾಡೋ ಪ್ರಾಬ್ಲಮ್ ಇರೋಲ್ಲ. ಸೊ ಫುಲ್ ಒಂಥರ ಎಂಜಾಯಬಲ್ ಡೇ ಅಂತಲೇ ಹೇಳ್ಬೋದು. ಇವಾಗ ರಿಟರ್ನ್ ಮನೆಗೆ ಬಂದಿದ್ವಿ. ಬರೋ ಅಷ್ಟರಲ್ಲಿ ಇದೊಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಡೆಲಿವರಿ ಬಂದಿತ್ತು. ಸೊ ಮನೆ ಆಚೆ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಆಲ್ರೆಡಿ ನಮ್ಮ ಮನೇಲಿ ಮಾಡಿಸ್ಬಿಟ್ಟಿದ್ವಿ, ವುಡ್ ವರ್ಕ್ ಅವ್ರಿಗೆ ಹೇಳಿ, ಬಾಕ್ಸ್ ಥರ ವಿತ್ ಡೋರ್ಸ್ ಇರೋವಂಥದ್ದು. ಬಟ್ ಮಕ್ಕಳಿಗೆಲ್ಲ ಅದು ಡೋರ್ನ ಓಪನ್ ಮಾಡಿ ಅದರಲ್ಲಿ ಇಟ್ಟು ಬರೋ ಅಷ್ಟು ಪೇಷನ್ಸ್ ಇರೋಲ್ಲ ಸ್ಕೂಲ್ಸಿಂದ ಬರೋ ಅಷ್ಟರಲ್ಲಿ. ಸೊ ಅವ್ರು ಆಚೆ ಇರೋವಂಥ ವಿಂಡೋಸ್ ಮೇಲೆ ಈ ಥರ ಎಲ್ಲ ಇಟ್ಟು, ಮತ್ತು ಇಲ್ಲಾಂದರೆ ಫುಲ್ ಕಾಂಪೌಂಡ್ ಏನಿರುತ್ತಲ್ವ ಪಾರ್ಕಿಂಗ್ ಲಾಟು, ಅದೆಲ್ಲ ಸ್ಲಿಪ್ಪರ್ಸ್ ಹಾಕ್ಬಿಟ್ಟಿರ್ತಾಯಿದ್ರು. ಮತ್ತು ಒಂದು ಆಲ್ರೆಡಿ ಈ ಥರ ಓಪನ್ ಸ್ಲಿಪ್ಪರ್ ಸ್ಟ್ಯಾಂಡು ಇತ್ತು, ಬಟ್ ಅದು ಸ್ವಲ್ಪ ಹಾಳಾಗಿತ್ತು, ಮಕ್ಕಳೆಲ್ಲ ಹೊಡೆದಾಕಿದ್ರು. ಸೊ ತುಂಬ ದಿನ ಅಂದ್ಕೊಳ್ತಾ ಇದ್ವಿ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ತೊಗೋಬೇಕು, ಆ ಬಾಕ್ಸ್ ಇದ್ರೂ ಅದರಲ್ಲಿ ಇಡಲ್ಲ ಮಕ್ಕಳು, ಈ ಥರ ಓಪನ್ದೇ ಒಂದು ತೊಗೋಬೇಕು ಅಂತ. ಸೊ ರೀಸೆಂಟಾಗಿ ನಮ್ಮ ಹಸ್ಬೆಂಡ್ ಏನೋ ಆಫರ್ ಇತ್ತು ಅಮೆಝಾನಲ್ಲಿ ಅಂತ ಇದನ್ನು ಆರ್ಡ್ರ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಆದ್ರೂ ಸ್ಟಡಿ ಆಗಿದೆ. ಸೊ ನನ್ನ ಒಂದು ರಿಕ್ವೈರ್ಮೆಂಟ್ಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತು. ಸ್ಟಡಿ ಆಗಿದೆ. ಸೊ ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಸಹ ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ನನಗೆ ಈ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಬಿಟ್ಟಿದ್ರೆ ನೀವು ತಗೊಳ್ಳಿ, ಇಲ್ಲಾಂದರೆ ಮೆಟಲ್ದು ಬರುತ್ತೆ ಈ ಥರದ್ದು. ಸೊ ಅದನ್ನು ಬೇಕಾದ್ರೆ ತಗೋಬೋದು. ಆಲ್ರೆಡಿ ನಾನು ಇಲ್ಲಿ ತೋರಿಸ್ತಾ ಇರೋಂಗೆ ಒಂದು ಹಾಳಾಗಿದೆ, ಅದು ಪ್ಲೇಸಲ್ಲಿ ಇದು ಬಂದಿದೆ. ಸೊ ಮಕ್ಕಳೆಲ್ಲ ಇಲ್ಲಿ ಜೋಡಿಸ್ತಾ ಇದ್ದಾರೆ, ಅಂದರೆ ಒಂದೊಂದು ಸ್ಟೆಪ್ಪು ಒಬ್ಬೊಬ್ರಿಗೆ ಅಂತ ಫಸ್ಟು ಏಜ್ ವೈಸಸ್ ಜೋಡಿಸ್ತಾ ಇದ್ದಾರೆ. ಹಸ್ಬೆಂಡ್ದೆಲ್ಲ ಫಸ್ಟ್ ರೋ, ಸೆಕೆಂಡು ನಂದು, ನೆಕ್ಸ್ಟು ಮಗಳದು, ಲಾಸ್ಟ್ ನನ್ನ ಮಗಂದು, ಈ ಥರ ಜೋಡಿಸಿಟ್ರು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.